ನಮಸ್ಕಾರ. ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಕಾಂಗ್ರೆಸ್ಗೆ ನಡೀತಿದ್ಯಾ ಭರ್ಜರಿ ಸರ್ಜರಿ. ಪಕ್ಷದ ಮೇಲಿನ ಹಿಡಿತಕ್ಕಾಗಿ ಕೈ ದಿಗ್ಗಜರಲ್ಲೇ ಪೈಪೋಟಿ. ಕಾಂಗ್ರೆಸ್ ಪಾಳ್ಯದಲ್ಲೇ ಸ್ಫೋಟಿಸುತ್ತಾ ಜ್ವಾಲಾಮುಖಿ. ಸಿದ್ದು ಕುರ್ಚಿಗೂ ಕನ್ನ, ದಿನೇಶ್ ಗುಂಡೂರಾವ್ಗೂ ಗುನ್ನ. ಕೈ ಪಾಳ್ಯದಲ್ಲಿ ನಡೀತಾ ಇರೋ ಅಂದರ್ ಕಿ ಬಾತ್ನ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ಆಗ ಕರ್ಕೊಂಡೋಗಿ ಎಲ್ಲರೂ ಕುಂದಿರಿಸಿ ಎಲ್ಲರೂ ಮೂಗಿಗೆ ತುಪ್ಪ ಹಚ್ಚಿದ್ರು. ಈಗ ಕಡೆಗಣಿಸಿದ್ದಾರೆ. ಅದ್ರ ಪ್ರತಿಫಲ ಬರ್ತದೆ ಮುಂದಿನ ದಿವಸ. ಈಗ ನಮ್ಮನ್ನ ಪಕ್ಷದಲ್ಲಿ ಏನೋ ತುಳಿಯೋಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಹಂಕಾರ, ದುರಂಕಾರ ಆ CLP ಲೀಡರ್. ಸ್ಟೆಬಿಲಿಟಿ ತರಬೇಕು ಅಂತೇಳಿ ಈ ಕಸರತ್ತನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಫಲ ನೀಡಲಿ ಅಂತ ಆಶಿಸ್ತಾರೆ. ನಾವೇನಾದರೆ ಮೊದಲಿಂದ ಪಕ್ಷದಲ್ಲಿದ್ದಂಥವ್ರು, ಪಕ್ಷದಲ್ಲೇ ಪಕ್ಷದ ಜೊತೆನೇ ಬೆಳೆದಂಥವ್ರು, ನಮಗೆ ಈ ಥರ ನೆಗ್ಲೆಕ್ಟ್ ಮಾಡ್ತಿರೋದು ನನ್ನೊಬ್ಬನಿಗೆ ಅಂತಲ್ಲ, ಇನ್ನೂ 4 ಜನ ಇದ್ದಾರೆ. ನೆಗ್ಲೆಕ್ಟ್ ಮಾಡ್ತಿರೋದು ನನಗೇನೋ ಸಮಾಧಾನ ಬರಲಿಲ್ಲ. ಇವತ್ತು ಏನಾದರೂ ಫಲಿತಾಂಶ ಈ ಥರ ಬಂದರೆ ಅದಕ್ಕೆ ನೇರವಾಗಿ ಕಾರಣ ಈ ಸಿದ್ದರಾಮಯ್ಯ ಅವರು ಮತ್ತು ಈ ಫ್ಲಾಪ್ ಶೋ ದಿನೇಶ್ ಗುಂಡೂರಾವ್. ರಾಜ್ಯ ಕಾಂಗ್ರೆಸ್ನಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಒಂದ್ ಕಡೆ ಸಿದ್ದು ವಿರುದ್ಧ ಆಕ್ರೋಶ ಸ್ಫೋಟವಾಗ್ತಿದ್ರೆ, ಇನ್ನೊಂದು ಕಡೆ ಹಿರಿಯರ ಅಧಿಕಾರದ ಹಸಿವು ಬಹಿರಂಗ ಸಮರ ಸಾರುವಂತೆ ಮಾಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದು ಹಾಗೂ ದಿನೇಶ್ ಗುಂಡೂರಾವ್ ಕೆಳಗಿಳಿಸೋಕೆ ರಣನೀತಿಯೂ ರೆಡಿಯಾಗಿದೆ. ಸಿದ್ದು ವಿರುದ್ಧ ಕಾಂಗ್ರೆಸ್ನ ಘಟಾನುಘಟಿಗಳೆಲ್ಲ ಒಗ್ಗಟ್ಟಾಗಿ ಸಮರ ಸಾರೋಕೆ ಮುಂದಾಗಿದ್ದಾರೆ. ಆ ಮೂಲಕ ರಾಜ್ಯ ಕಾಂಗ್ರೆಸ್ಗೆ ಕಂಪ್ಲೀಟ್ ಸರ್ಜರಿ ಮಾಡಲೇಬೇಕು ಅಂತ ಪಣ ತೊಟ್ಟಿರೋ ಮೂಲ ಕಾಂಗ್ರೆಸ್ಸಿಗರು ಸಿಡಿದೇಳೋಕೆ ಕೌಂಟ್ ಡೌನ್ ಆರಂಭವಾಗಿದೆ. ಕಾಂಗ್ರೆಸ್ಗೆ ನಡೀತಿದ್ಯಾ ಭರ್ಜರಿ ಸರ್ಜರಿ. ಪಕ್ಷದ ಮೇಲಿನ ಹಿಡಿತಕ್ಕಾಗಿ ದಿಗ್ಗಜರೆಲ್ಲ ಪೈಪೋಟಿ. ಸಿದ್ದು ದಿನೇಶ್ ಹಟಾವೋಗೆ ಮಾಸ್ಟರ್ ಪ್ಲಾನ್. ಸಿಡಿದೇಳೋ ಮುನ್ಸೂಚನೆ ಕೊಟ್ಟಿರೋ ಕೈ ನಾಯಕರ ಆಕ್ರೋಶದ ಮೊದಲ ಟಾರ್ಗೆಟ್ಟೇ ಸಿದ್ದು, ಎರಡನೇ ವಿಕೆಟೇ ದಿನೇಶ್ ಗುಂಡೂರಾವ್. ಎಸ್, ಮೊನ್ನೆಯವರೆಗೂ ಸಿದ್ದು ಮಾತೆ ವೇದವಾಕ್ಯ ಅಂತಿದ್ದ ಕೈ ನಾಯಕರು, ರಾಜ್ಯ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಕೊಂಡಾಡ್ತಿದ್ದವರು, ಮಾಸ್ಟರ್ ಮೈಂಡ್ ಅಂತ ಎತ್ತಿ ಮೆರೆದಾಡ್ತಿದ್ದವರೇ ಈಗ ಸಿದ್ದುಗೆ ಕೆಡ್ಡ ತೋಡೋಕೆ ಭರ್ಜರಿ ಸ್ಕೆಚ್ ಹಾಕಿದ್ದಾರೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಹಾಗಾದ್ರೆ ಸಿದ್ದು ಆಟ ಮುಗಿತಾ? ಟಗರು ಹವಾ ಎಂಡಾಗ್ಬಿಡುತ್ತಾ? ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿರೋ ಅಂದರ್ ಕಿ ಬಾತ್ ಕೇಳಿದ್ರೆ ವೀಕ್ಷಕರೇ, ನೀವೇ ಒಂದು ಕ್ಷಣ ದಂಗಾಗ್ಬಿಡ್ತೀರಾ. ಅಂತಹ ಒಂದು ಭರ್ಜರಿ ಸರ್ಜರಿಗೆ ರೆಡಿ ಆಗ್ತಿದೆ ರಾಜ್ಯ ಕಾಂಗ್ರೆಸ್ನ ವೇದಿಕೆ. ಒಂದು ಕಾಲದಲ್ಲಿ ಸಿದ್ದು ಆಪ್ತರೇ ಆಗಿದ್ದವರು ಈಗ ಅದೇ ಸಿದ್ದು ಕುರ್ಚಿಗೆ ಕನ್ನ ಹಾಕಿ ಕೂತ್ಕೊಳ್ಳೋಕ್ಕೂ ರಣನೀತಿ ಹೆಣೆದಿದ್ದಾರೆ ಎಂಬ ಮಾಹಿತಿ ಇದೆ. ಅಷ್ಟಕ್ಕೂ ಇವರೆಲ್ಲ ಸಿದ್ದು ವಿರುದ್ಧವೇ ತಿರುಗಿ ಬಿದ್ದಿರೋದಕ್ಕೂ ಕಾರಣ ಇದೆ. ಯಾರ ಮಾತು ಕೇಳದೆ ಆನೆ ನಡೆದಿದ್ದೇ ದಾರಿ ಅಂತ ಪಕ್ಷದಲ್ಲಿ ಸಾಕ್ತಿರೋ ಸಿದ್ದರಾಮಯ್ಯ, ನಾನೇ ಸಿಎಂ ಅಂತ ಆಡ್ತಿರೋ ದರ್ಪದ ಮಾತುಗಳು ಹಿರಿಯ ಕೈ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ ಎನ್ನಲಾಗಿದೆ. ಸಿದ್ದು ಅಹಂಕಾರದಿಂದಲೇ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಹೀನಾಯ ಸೋಲು ಎದುರಾಗಿದೆ ಅಂತ ಕೈ ನಾಯಕರೇ ಆರೋಪವನ್ನ ಮಾಡ್ತಿದ್ದಾರೆ. ಹೀಗಾಗಿ ಟಗರು ಆಟಕ್ಕೆ ಸದ್ಯದಲ್ಲಿ ಬ್ರೇಕ್ ಬೀಳೋದು ಗ್ಯಾರಂಟಿ ಎಂದೇ ಹೇಳಲಾಗ್ತಿದೆ. ಕೈಪಾಳ್ಯದ ಹೀರೋ ಆಗಿ ಮೆರೆದ ಸಿದ್ದುವೇ ಈಗ ಪಕ್ಷದಲ್ಲಿ ವಿಲನ್ ಆಗಿದ್ದಾರೆ. ಎಲ್ಲರ ಟಾರ್ಗೆಟ್ ಸಿದ್ದು ಎನ್ನುವಂತಹ ವಾತಾವರಣ ನಿಧಾನವಾಗಿ ಸೃಷ್ಟಿಯಾಗ್ತಿದೆ. ಹಾಗಾದ್ರೆ ವೀಕ್ಷಕರೇ, ಮಾಸ್ಟರ್ ಮೈಂಡ್ ಸಿದ್ದುವನ್ನ ಸೈಡಿಗಟ್ಟೋದು ಅಷ್ಟೊಂದು ಸುಲಭನಾ? ಅದಕ್ಕಾಗಿ ಮೂಲ ಕಾಂಗ್ರೆಸ್ಸಿಗರು ಮಾಡಿರೋ ರಣನೀತಿ ಹೇಗಿದೆ? ಸಿದ್ದು ವಿರುದ್ಧ ತೊಡೆ ತಟ್ಟಿರೋ ನಾಯಕರು ಯಾರ್ಯಾರು? ಎಲ್ಲ ಅಂದರ್ ಕಿ ಬಾತ್ ಏನು ಅನ್ನೋದನ್ನ ನಿಮ್ಮ ಮುಂದೆ ಈಗ ಇಡ್ತೀವಿ ನೋಡಿ. ಕೈಪಾಳಿಯಲ್ಲಿ ಸೀನಿಯರ್ ಅಜೆಂಡಾ ರೆಡಿ. ಸದ್ಯದಲ್ಲೇ ಕಾಂಗ್ರೆಸ್ಗೆ ಮೇಜರ್ ಸರ್ಜರಿ. ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತೋ ಆಗಿನಿಂದ ಕೈ ನಾಯಕರಲ್ಲೇ ಗುದ್ದಾಟವು ಶುರುವಾಗಿತ್ತು. ಹಿರಿಯರಿಗೆ ಸಚಿವ ಸ್ಥಾನ ಕೊಟ್ರು ಅಂತ ಹಿರಿಯರು ಆಗಿನಿಂದಲೇ ಶೀತಲ ಸಮರ ಆರಂಭಿಸಿದ್ರು. ಇನ್ನೊಂದು ಕಡೆ
ಅತೃಪ್ತ ಶಾಸಕರು ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಎಬ್ಬಿಸಿದ್ರು. ಸಿಎಲ್ಪಿ ಲೀಡರ್ ಆದ ಸಿದ್ದುವೇ ಸಮ್ಮಿಶ್ರ ಸರ್ಕಾರವನ್ನ ಆಗಾಗ್ಗೆ ಆಡಿಸಿ ಬೀಳಿಸಿ ಮತ್ತೆ ಎಬ್ಬಿಸೋ ನಾಟಕ ಮಾಡ್ತಾ ಊಬೆ ಕೂರಿಸಿದ್ರು. ಈ ಎಲ್ಲಾ ಬೆಳವಣಿಗೆಗಳು ಇದೀಗ ಮತ್ತೊಂದು ಹಂತ ತಲುಪಿಬಿಟ್ಟಿದೆ. ಸಿದ್ದು ವಿರುದ್ಧವೇ ಈಗ ಎಲ್ಲರೂ ತಿರುಗಿ ಬಿದ್ದಿದ್ದಾರೆ. ಆಗ ಕರ್ಕೊಂಡೋಗಿ ಎಲ್ಲರೂ ಕುಂದಿರಿಸಿ ಎಲ್ಲರೂ ಮೂಗಿಗೆ ತುಪ್ಪ ಹಚ್ಚಿದ್ರು. ಈಗ ಕಡೆಗಣಿಸಿದ್ದಾರೆ. ಅದ್ರ ಪ್ರತಿಫಲ ಬರ್ತದೆ ಮುಂದಿನ ದಿವಸ. ಈಗ ನಮ್ಮನ್ನ ಪಕ್ಷದಲ್ಲಿ ಏನೋ ತುಳಿಯೋಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಹಂಕಾರ, ದುರಂಕಾರ ಆ CLP ಲೀಡರ್. ಸ್ಟೆಬಿಲಿಟಿ ತರಬೇಕು ಅಂತೇಳಿ ಈ ಕಸರತ್ತನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಫಲ ನೀಡಲಿ ಅಂತ ಆಶಿಸ್ತಾರೆ. ನಾವೇನಾದರೆ ಮೊದಲಿಂದ ಪಕ್ಷದಲ್ಲಿದ್ದಂಥವ್ರು, ಪಕ್ಷದಲ್ಲೇ ಪಕ್ಷದ ಜೊತೆನೇ ಬೆಳೆದಂಥವ್ರು, ನಮಗೆ ಈ ಥರ ನೆಗ್ಲೆಕ್ಟ್ ಮಾಡ್ತಿರೋದು ನನ್ನೊಬ್ಬನಿಗೆ ಅಂತಲ್ಲ, ಇನ್ನೂ 4-5 ಜನ ಇದ್ದಾರೆ. ನೆಗ್ಲೆಕ್ಟ್ ಮಾಡ್ತಿರೋದು ನನಗೇನೋ ಸಮಾಧಾನ ಬರಲಿಲ್ಲ. ಇವತ್ತು ಏನಾದರೂ ಫಲಿತಾಂಶ ಈ ಥರ ಬಂದರೆ ಅದಕ್ಕೆ ನೇರವಾಗಿ ಕಾರಣ ಈ ಸಿದ್ದರಾಮಯ್ಯ ಅವರು ಮತ್ತು ಈ ಫ್ಲಾಪ್ ಶೋ ದಿನೇಶ್ ಗುಂಡೂರಾವ್. ಹೀಗೆ ಸಿದ್ದು ವಿರುದ್ಧ ಈಗ ಸೀಕ್ರೆಟ್ ಪ್ಲಾನ್ ಮಾಡ್ತಿರೋ ನಾಯಕರಲ್ಲಿ ಕೆಲವರಿಗೆ ಪಕ್ಷದ ಹಿತದೃಷ್ಟಿ ಮುಖ್ಯವಾಗಿದೆ. ಇನ್ನು ಕೆಲವರಿಗೆ ಅರ್ಜೆಂಟ್ ಆಗಿ ಮಂತ್ರಿ ಆಗೋ ಆಸೆ ಇದೆ. ಎರಡೂ ತರದ ಯೋಚನೆಯ ಹಿರಿಯ ಕೈ ನಾಯಕರು ಒಗ್ಗಟ್ಟಾಗಿ ಈಗ ಸೀನಿಯರ್ ಅಜೆಂಡಾ ಸಿದ್ಧಪಡಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಹಿರಿಯರಿಗೆ ಅಸ್ತಿತ್ವದ ಪ್ರಶ್ನೆಯೂ ಕಾಡ್ತಿದ್ದು, ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಇಂತಹ ಅತೃಪ್ತ ಹಿರಿಯರನ್ನ ಒಗ್ಗೂಡಿಸೋ ಪ್ಲಾನ್ ತೆರೆಮರೆಯಲ್ಲಿ ನಡೀತಿದೆ. ಹಾಗಾದ್ರೆ ಕಾಂಗ್ರೆಸ್ಗೆ ಮೇಜರ್ ಸರ್ಜರಿ ಮಾಡೋಕೆ ಪ್ಲಾನ್ ಮಾಡ್ತಿರೋ ಈ ಸೀನಿಯರ್ಸ್ ಟೀಮ್ ನಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಮೆಂಬರ್ಸ್ ಇದ್ದಾರೆ ಅನ್ನೋದನ್ನ ನೋಡೋಣ. ಸದ್ಯದ ಮಾಹಿತಿ ಪ್ರಕಾರ ಕಾಂಗ್ರೆಸ್ನ ಪ್ರಮುಖ 20 ನಾಯಕರು ಒಗ್ಗಟ್ಟಾಗಿದ್ದಾರೆ ಎಂಬ ಮಾಹಿತಿ ಇದೆ. ನಾಯಕತ್ವ ವಹಿಸಿದ ರಾಮಲಿಂಗಾರೆಡ್ಡಿಗೆ ವೀರಪ್ಪ ಮೊಯ್ಲಿ, KH ಮುನಿಯಪ್ಪ, HK ಪಾಟೀಲ್, V ಮುನಿಯಪ್ಪ, ಶಾಮನೂರು ಶಿವಶಂಕರಪ್ಪ ಸಾಥ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹೀಗೆ ರೆಡ್ಡಿಗೆ ಸಾಥ್ ಕೊಟ್ಟ ಹಿರಿಯ ನಾಯಕರ ಕಣ್ಣಿರೋದು ಸಿದ್ದು ಕೈಯಲ್ಲಿರೋ CLP ಹುದ್ದೆ ಮೇಲೆ. ಇನ್ನು ಕೆಲವರ ಕಣ್ಣು ದಿನೇಶ್ ಗುಂಡೂರಾವ್ ಕೈಯಲ್ಲಿರೋ KPCC ಹುದ್ದೆ ಮೇಲಿದೆ. ಸಿದ್ದು ವಿರುದ್ಧ ತೊಡೆ ತಟ್ಟಿದ್ದವರಿಗೆ DKಶಿ ಪರಂ ಸಾಥ್. ಸಿದ್ದು ಹಾಗೂ ದಿನೇಶ್ ಗುಂಡೂರಾವ್ ಅವರನ್ನ ಸೈಡ್ಗಿಟ್ಟು ಎರಡು ಹುದ್ದೆಯನ್ನ ಕಬಳಿಸೋಕೆ ಪ್ಲಾನ್ ಮಾಡ್ತಿರೋ ಹಿರಿಯರಿಗೆ DKಶಿ ಅಂಡ್ ಪರಮೇಶ್ವರ್ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯೂ ಇದೆ. ಹೇಳಿ ಕೇಳಿ ಸಿದ್ದು ಕಂಡ್ರೆ DKಶಿ ಅಂಡ್ ಪರಂಗೆ ಅಷ್ಟಕ್ಕಷ್ಟೇ. ಪರಮೇಶ್ವರ್ಗೆ ಸಿದ್ದರಾಮಯ್ಯ ವಿರುದ್ಧ ಹಳೇ ದ್ವೇಷ ಭರ್ಜರಿಯಾಗೇ ಇದೆ. ಇನ್ನು ನೆಕ್ಸ್ಟ್ CM ನಾನೇ ಅಂತ ಕನಸು ಕಾಣ್ತಿರೋ DKಶಿಗೆ ಮತ್ತೆ ನಾನೇ CM ಅನ್ನೋ ಸಿದ್ದುವನ್ನ ಸೈಡಿಗಟ್ಟದೆ ವಿಧಿಯಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ವಿರುದ್ಧದ ಎಲ್ಲಾ ಕೈ ನಾಯಕರು ಈಗ ಸಿದ್ದು ದಿನೇಶ್ ಹಟಾವೋ ಹೆಸರಲ್ಲಿ ಸದ್ಯದಲ್ಲೇ ಮೀಟಿಂಗ್ ಮಾಡೋ ಸಾಧ್ಯತೆ ಇದೆ. ಜಸ್ಟ್ ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲ, ಮೊದಲಿನಿಂದಲೂ ಶಿಷ್ಯನನ್ನ ಹಣಿಯೋಕೆ ಪ್ರಯತ್ನ ಪಡ್ತಿದ್ದ ದೇವೇಗೌಡರು ಕೂಡ ಈಗ ಮತ್ತೆ ಹಳೆ ಪ್ರಯತ್ನವನ್ನ ಚಾಲೂ ಮಾಡಿದ್ದಾರೆ. ಜೂನ್ 10ರಂದು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದ ದೇವೇಗೌಡರು ಲೋಕಸಭೆಯಲ್ಲಿ ಮೈತ್ರಿಗೆ ಹೀನಾಯ ಸೋಲು ಎದುರಾಗಲು ಸಿದ್ದುನೇ ಕಾರಣ ಅಂತ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಗುರುವಿನ ಭೇಟಿ ಬೆನ್ನಲ್ಲೇ ಸಿದ್ದು ಕೂಡ ಡೆಲ್ಲಿಗೆ ಹಾರಿದ್ದಾರೆ. ಸೋಲಿಗೆ JDSಸೇ ಕಾರಣ ಅಂತ ರಾಹುಲ್ಗೆ ದೂರು ಕೊಡಲೆಂದೇ ಸಿದ್ದು ಹೋಗಿದ್ದಾರೆ ಎನ್ನಲಾಗಿದೆ. ಸದ್ಯಕ್ಕಂತೂ ಹೀನಾಯ ಸೋಲಿನ ಆಕ್ರೋಶದಲ್ಲಿದ್ದಾರೆ ರಾಹುಲ್ ಗಾಂಧಿ. ಹಾಗಾಗಿ ಈ ಬಾರಿ ರಾಹುಲ್ ಯಾರನ್ನ ನಂಬ್ತಾರೆ ಅನ್ನೋದ್ರ ಮೇಲೆ ಸಿದ್ದು ರಾಜಕೀಯ ಭವಿಷ್ಯ ಅಡಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಖರ್ಗೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ದಿನೇಶ್ ಗುಂಡೂರಾವ್ಗೆ ಗೇಟ್ ಪಾಸ್ ಕೊಡೋ ಸಾಧ್ಯತೆ ದಟ್ಟವಾಗಿದೆ. ಹಾಗಾದ್ರೆ ಈ ಸೀಟು ಯಾರಿಗೆ? ಸದ್ಯಕ್ಕೆ ಈ ಒಂದು ಪ್ರಶ್ನೆಗೆ ಮಲ್ಲಿಕಾರ್ಜುನ್ ಖರ್ಗೆಯೇ ಉತ್ತರವಾಗಿ ಸಿಕ್ತಿದ್ದಾರೆ. ಯಾಕಂದ್ರೆ ಸೋಲಿಲ್ಲದ ಸರದಾರ ಮೋದಿ ವಿರುದ್ಧ ಲೋಕಸಭೆಯಲ್ಲಿ ಗುಡುಕ್ತಿದ್ದ ಕಲಬುರಗಿಯ ಹಮ್ಮೀರ ಈ ಬಾರಿ ಸೋತಿರೋದ್ರಿಂದ ಕೈಯಲ್ಲಿ ಯಾವ ಅಧಿಕಾರವೂ ಇಲ್ಲ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಕೂರಿಸಬಹುದು ಅಂತಾನು ಹೇಳಲಾಗ್ತಿದೆ. ಹಾಗೊಂದು ವೇಳೆ
ಖರ್ಗೆ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅಂದ್ರೆ ಅದನ್ನ ವಿರೋಧಿಸುವವರ ಸಂಖ್ಯೆಯು ಬಹಳ ಕಡಿಮೆ. ಯಾಕಂದ್ರೆ ಈಗ ಸಿದ್ದು ಬಣವೇ ಸಿದ್ದು ವಿರುದ್ಧ ಸಿಡಿದೆದ್ದಿದೆ. ಸಿದ್ದರಾಮಯ್ಯ ಆಪ್ತರೆನಿಸಿಕೊಂಡವರೇ ಈಗ ಅವರನ್ನ ದೂರ ಮಾಡ್ತಿದ್ದಾರೆ, ಕೆಳಗಿಳಿಸೋಕೆ ನೋಡ್ತಿದ್ದಾರೆ. ಹಾಗಾಗಿ ದಿನೇಶ್ ಗುಂಡೂರಾವ್ರನ್ನ ಕೆಳಗಿಳಿಸಿ ಖರ್ಗೆ ಆ ಸ್ಥಾನಕ್ಕೆ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಹಾಗೊಂದು ವೇಳೆ ಖರ್ಗೆ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಸಿದ್ದರಾಮಯ್ಯ ಅಸ್ತಿತ್ವಕ್ಕೆ ಮತ್ತಷ್ಟು ಪೆಟ್ಟು ಬೀಳುತ್ತೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಒಂದಲ್ಲ ಎರಡೆರಡು ಬಾರಿ ಖರ್ಗೆ ಸಿಎಂ ಆಗೋದನ್ನ ಸಿದ್ದರಾಮಯ್ಯನವರೇ ತಪ್ಪಿಸಿದ್ದಾರೆ ಎಂಬ ಆರೋಪವಿದೆ. ಮಲ್ಲಿಕಾರ್ಜುನ್ ಖರ್ಗೆ ಯಾವತ್ತಾದರೂ ತಮ್ಮ ನಾಯಕತ್ವಕ್ಕೆ ಗಂಭೀರ ತೊಡಕಾಗಬಹುದು, ಆದ್ದರಿಂದ ಅವರನ್ನ ಎಲಿಮಿನೇಟ್ ಮಾಡಬೇಕು ಅಂತ ಅನ್ನುವ ತಂತ್ರಗಾರಿಕೆಯನ್ನು ಅವರು ಮಾಡಿದ್ರು. ಮೊಟ್ಟ ಮೊದಲು ಮಾಡೋದೇನು ಅಂತಂತಂದ್ರೆ 2008ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದನ್ನ ಅತ್ಯಂತ ವ್ಯವಸ್ಥಿತವಾಗಿ ತಪ್ಪಿಸ್ಬಿಟ್ರು. ಆಮೇಲೆ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಕಿತ್ಕೊಟ್ರು. 2016ರಲ್ಲಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ನಾಯಕತ್ವಕ್ಕೆ ಸವಾಲಾಗಬಹುದು ಅನ್ನುವ ಪರಿಸ್ಥಿತಿ ಸೃಷ್ಟಿಯಾದಾಗ ಅವರ ಮಗನಿಗೆ ಮಂತ್ರಿಗಿರಿಯ ಆಮಿಷವನ್ನೊಡ್ಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಾಯಿ ಮುಚ್ಚ. ಹೀಗೆ 2008ರ ಚುನಾವಣೆಯಲ್ಲಿ ಖರ್ಗೆ ಸಿಎಂ ಆಗೋದನ್ನ ಸಿದ್ದರಾಮಯ್ಯ ತಪ್ಪಿಸಿದ್ರು ಎಂಬ ಆರೋಪ ಇದೆ. ಇದರ ಜೊತೆಗೆ ಎರಡನೇ ಬಾರಿಯೂ ಖರ್ಗೆ ಸಿಎಂ ಆಗೋದನ್ನ ಇದೇ ಸಿದ್ದು ತಪ್ಪಿಸಿದ್ದಾರೆ ಅನ್ನೋ ಆರೋಪವೂ ಇದೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆ ಮಾತುಕತೆ ನಡೆದಾಗ ದೇವೇಗೌಡರು ಸೋನಿಯಾ ಗಾಂಧಿ ಮುಂದೆ ಖರ್ಗೆ ಸಿಎಂ ಆಗ್ಲಿ ಅನ್ನೋ ಪ್ರಸ್ತಾಪ ಇಟ್ಟಿದ್ರು. ಆದ್ರೆ ಸಿದ್ದು ಮಾತ್ರ ಕುಮಾರಸ್ವಾಮಿಯೇ ಸಿಎಂ ಆಗ್ಲಿ ಅಂತ ಹೇಳಿದ್ರಿಂದ ಮತ್ತೆ ಖರ್ಗೆಗೆ ಸಿಎಂ ಆಗೋ ಭಾಗ್ಯ ತಪ್ಪಿದೆ. ಹಾಗಾಗಿ ಖರ್ಗೆಗೆ ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ದ್ವೇಷ ದಂಡಿಯಾಗಿದೆ. ಹೀಗಿರುವಾಗ ಅದೇ ಖರ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ರೆ ಸಿದ್ದು ಅಧಂಪತನ ಶುರುವಾಗೋದ್ರಲ್ಲಿ ಸಂಶಯವಿಲ್ಲ ಎಂದೇ ಚರ್ಚೆ ಆಗ್ತಿದೆ. ಸಿದ್ದು ಸೈಡ್ಲೈನ್ ಆದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನ ಹಿಡಿತ ಕೈ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿ ಡಿಕೆಶಿ ಇದ್ದಾರಾ? ಹೀಗೊಂದು ಅನುಮಾನಕ್ಕೂ ಕಾರಣವಾಗಿದೆ ಕನಕಪುರ ಬಂಡೆ ಮಾಡಿರೋ ಆ ಒಂದು ಪ್ಲಾನ್. ದೆಹಲಿಯಲ್ಲಿ ಡಿಕೆಶಿ ಡಿನ್ನರ್ ಪಾಲಿಟಿಕ್ಸ್. ಇಲ್ಲಿ ರಾಜ್ಯ ನಾಯಕನಾಗಲು ಡಿಕೆ ಪ್ಲಾನ್. ಡಿಕೆಶಿ ಡಿನ್ನರ್ ಪಾಲಿಟಿಕ್ಸ್ ಹೊಸ್ತೇನಲ್ಲ. ಪಕ್ಷದಲ್ಲಿ ಸೂಪರ್ ಪವರ್ ಪ್ರದರ್ಶನ ಮಾಡೋಕೆ ಹಾಗಾಗಿ ಡಿಕೆಶಿ ಡಿನ್ನರ್ ಪಾಲಿಟಿಕ್ಸ್ ಮಾಡೋದುಂಟು. ಆದ್ರೆ ಈ ಬಾರಿ ಡೆಲ್ಲಿಯಲ್ಲಿ ಡಿಕೆಶಿ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಹೌದು, ಡೆಲ್ಲಿ ಮಟ್ಟದಲ್ಲಿ ಮಿಂಚೋಕೆ ಡಿಕೆಶಿಗೆ ಸಿಕ್ಕ ಒಂದು ಸುವರ್ಣ ಅವಕಾಶವೂ ಇದು. ಯಾಕಂದ್ರೆ ಇದುವರೆಗೂ ದೆಹಲಿ ಮಟ್ಟದಲ್ಲಿ ಪವರ್ಫುಲ್ ನಾಯಕರಾಗಿದ್ದ ಖರ್ಗೆ, ಮೊಯ್ಲಿ, ಮುನಿಯಪ್ಪ ಸೋತಿದ್ದಾರೆ. ಹೀಗಾಗಿ ರಾಷ್ಟ್ರ ರಾಜಕೀಯದಲ್ಲಿ ಮುಂಚೂಣಿಗೆ ಬರಲು ಡಿಕೆಶಿಗೆ ಸಿಕ್ಕ ಸುವರ್ಣ ಅವಕಾಶವಿದು. ದೆಹಲಿ ರಾಜ್ಯ ನಾಯಕನಾಗೋ ಆ ಒಂದು ಯೋಚನೆಯಿಂದಲೇ ಇದೀಗ ಡಿಕೆಶಿ ರಾಜ್ಯ ಸಂಸದರಿಗೆ ಡಿನ್ನರ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯರಿಗೂ ಆಹ್ವಾನ ನೀಡಲಾಗಿದೆ. ಈ ಮೂಲಕ ಇದೀಗ ಡಿಕೆಶಿ ರಾಹುಲ್ಗೆ ಮತ್ತಷ್ಟು ಹತ್ತಿರವಾಗೋ ಪ್ಲಾನ್ನಲ್ಲಿದ್ದಾರೆ ಎನ್ನಲಾಗಿದೆ.
ಡಿಕೆಶಿ ತಮ್ಮ ಪವರ್ ಪ್ರದರ್ಶನಕ್ಕೆ ಆಗಾಗ್ಗೆ ಇಂತಹ ಡಿನ್ನರ್ ಮಾಡೋದು ಗೊತ್ತೇ ಇದೆ. ಈ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದು ಅಂಡ್ ಟೀಮ್ ಕುಮಾರಸ್ವಾಮಿ ವಿರುದ್ಧ ಸಿಡಿದಿದ್ದಾಗ ಇದೇ ಡಿಕೆಶಿ ಕಾಂಗ್ರೆಸ್ ಶಾಸಕರಿಗೆ ಡಿನ್ನರ್ ಆಯೋಜಿಸಿದ್ರು. ಎಚ್ಡಿಕೆ ಬೆನ್ನಿಗೆ ನಿಂತ ಡಿಕೆಶಿ ಸಿದ್ದುಗೆ ಸೆಡ್ಡು ಕೊಡಲೆಂದೇ ಶಾಸಕರನ್ನ ಡಿನ್ನರ್ಗೆ ಆಹ್ವಾನಿಸಿ ತಮ್ಮ ಪವರ್ ಏನು ಅನ್ನೋದನ್ನ ಪರೋಕ್ಷವಾಗಿ ತೋರಿಸೋ ಕೆಲಸ ಮಾಡಿದ್ರು. ಇದೀಗ ಸಿದ್ದರಾಮಯ್ಯ ಪಾರುಪತ್ಯಕ್ಕೆ ಫುಲ್ ಸ್ಟಾಪ್ ಇಡೋ ಪ್ಲಾನ್ ಮಾಡಿರೋ ಸೀನಿಯರ್ ಲೀಡರ್ಸ್ ಯೋಜನೆಗೂ ಡಿಕೆಶಿ ಪರೋಕ್ಷ ಬೆಂಬಲ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಇದೆ. ಒಂದ್ ವೇಳೆ ಸಿದ್ದು ವಿರೋಧಿ ಬಣದ ಈ ಯೋಜನೆ ಸಕ್ಸಸ್ ಆದ್ರೆ ಮತ್ತೆ ರಾಜ್ಯದಲ್ಲಿ ಮೇಲ್ಪಂಕ್ತಿಗೆ ಬರೋ ನಾಯಕರಲ್ಲಿ ಡಿಕೆಶಿ ಮೊದಲಿಗರು ಅನ್ನೋದನ್ನ ಅಲ್ಲಗೆಳೆಯುವಂತಿಲ್ಲ. ಹೀಗಾಗಿ ಸಿದ್ದು ಸೈಡ್ ಲೈನ್ ಆದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ತೆರವಾದ ಆ ಸ್ಥಾನ ತುಂಬೋಕೆ ಭರ್ಜರಿ ಪೈಪೋಟಿ ನಡೆಯಲಿದೆ. ಅಂತಿಮವಾಗಿ ಯಾರಿಗೆ ಆ ಸ್ಥಾನ ಸಿಗುತ್ತೆ, ರಾಹುಲ್ ಪ್ಲಾನ್ ಏನು ಅನ್ನೋದು ಮಾತ್ರ ಸದ್ಯಕ್ಕೆ ಸೀಕ್ರೆಟ್. ಸರ್ಕಾರದ ಕಚ್ಚಾಟ ಒಂದ್ ಕಡೆ, ಕಾಂಗ್ರೆಸ್ ಒಳಗಡೆಯೇ ಅಧಿಕಾರಕ್ಕಾಗಿ ಕಿತ್ತಾಟ ಮತ್ತೊಂದ್ ಕಡೆ. ಇವನ್ನೆಲ್ಲ ಸೈಲೆಂಟ್ ಆಗಿ ನೋಡ್ತಿರೋ ಬಿಜೆಪಿ ಮುಂದೆ ಬರಲಿರೋ ಸುವರ್ಣ ಅವಕಾಶವನ್ನ ಬಳಸಿಕೊಳ್ಳೋಕೆ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ಆ ಮಾಸ್ಟರ್ ಪ್ಲಾನ್ ಡೀಟೇಲ್ಸ್ ಈ ಎಪಿಸೋಡ್ನಲ್ಲಿ. ಕಾಂಗ್ರೆಸ್ ಒಳಗೆಯೇ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಈ ಕಡೆ ದೋಸ್ತಿಗಳ ನಡುವೆಯೂ ಅಷ್ಟಕ್ಕಷ್ಟೇ ಅನ್ನೋ ಸಂಬಂಧವಿದೆ. ಹಾಗಾಗಿ ಮುಂದೆ ದೋಸ್ತಿ ಸರ್ಕಾರ ಬಿದ್ರೆ ಮಧ್ಯಂತರ ಚುನಾವಣೆ ನಡೆಯೋ ಸಾಧ್ಯತೆ ಇದೆ. ಆ ಚುನಾವಣೆಯನ್ನ ಎದುರಿಸಿ ಬಹುಮತದಿಂದ ಗೆದ್ದು ಬರೋಕೆ ಬಿಜೆಪಿ ಸೈಲೆಂಟ್ ಆಗಿಯೇ ಪ್ಲಾನ್ ಮಾಡಿಕೊಂಡಿದೆ. ಆ ಒಂದು ಪ್ಲಾನೇ ಪಾದಯಾತ್ರೆ. ಎಸ್, ರಾಜಕೀಯದಲ್ಲಿ ಪಾದಯಾತ್ರೆ ಹಲವು ನಾಯಕರ ಕೈ ಹಿಡಿದ ಉದಾಹರಣೆ ಇದೆ. 2010ರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದು ಬಿಜೆಪಿ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ಬಳ್ಳಾರಿಗೆ ಪಾದಯಾತ್ರೆ ಕೈಗೊಂಡಿದ್ರು. ಗಣಿ ಧಣಿಗಳ ವಿರುದ್ಧ ಸಿದ್ದು ಮಾಡಿದ ಪಾದಯಾತ್ರೆ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಹುಮತದ ಗಡಿ ದಾಟಿಸಿದ್ದು ಈಗ ಇತಿಹಾಸ. ಇತ್ತೀಚೆಗೆ ಆಂಧ್ರದಲ್ಲಿ ಜಗನ್ ಚಂದ್ರಬಾಬು ನಾಯ್ಡು ವಿರುದ್ಧ ಗೆದ್ದು ಬರೋಕೆ ಪಾದಯಾತ್ರೆ ಹಮ್ಮಿಕೊಂಡು ಸಕ್ಸಸ್ ಆಗಿದ್ರು. ಇದೀಗ ರಾಜ್ಯದಲ್ಲೂ ಬಿಜೆಪಿ ಪಾದಯಾತ್ರೆ ಮಾಡೋ ಪ್ಲಾನ್ ಅಲ್ಲಿದೆ. ಬಳ್ಳಾರಿಯಲ್ಲಿ ಜಿಂದಲ್ಗೆ ಸರ್ಕಾರ ಭೂಮಿ ಕೊಡೋಕೆ ಮುಂದಾಗಿರೋದ್ರ ವಿರುದ್ಧ ಪಾದಯಾತ್ರೆ ನಡೆಸಬೇಕು ಅನ್ನೋ ಒಂದು ಸಲಹೆಯನ್ನ ಬಿಎಸ್ವೈಗೆ ಕಮಲ ನಾಯಕರು ಕೊಟ್ಟಿದ್ದಾರೆ. ಪಾದಯಾತ್ರೆ ನಡೆಸಿದ್ರೆ ಮಧ್ಯಂತರ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚಿನ ಸೀಟು ಗೆಲ್ಲೋದು ಸುಲಭವಾಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಆದ್ರೆ ಸದ್ಯಕ್ಕೆ ಪಾದಯಾತ್ರೆ ಪ್ಲಾನ್ ಇಲ್ಲ ಅಂತ ಬಿಎಸ್ವೈ ಸ್ಪಷ್ಟಪಡಿಸಿದ್ದಾರೆ. ಸದ್ಯಕ್ಕಂತೂ ಬಿಜೆಪಿ ಆಪರೇಷನ್ ಕಮಲ ಮಾಡೋ ಸಾಹಸಕ್ಕೆ ಕೈ ಹಾಕಲ್ಲ. ಹಾಗಂತ ದೋಸ್ತಿ ಸರ್ಕಾರ ಯಶಸ್ವಿಯಾಗಿ ಸಾಗುತ್ತೆ, ಕಿತ್ತಾಡಲ್ಲ ಅನ್ನೋದಕ್ಕೂ ಯಾವ ಗ್ಯಾರಂಟಿಯೂ ಇಲ್ಲ. ಹಾಗಾಗಿ ರಾಜ್ಯ ರಾಜಕೀಯ ಸೈಲೆಂಟ್ ಆಗಿದೆ ಎಂಬಂತೆ ಈಗ ಕಂಡ್ರು ಇಷ್ಟೆಲ್ಲ ಅಂದರ್ ಕಿ ಬಾತ್ ಅಡಕವಾಗಿದೆ.
ಕಾಂಗ್ರೆಸ್ ಪಾಳೆಯದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಸಿದ್ದು ದಿನೇಶ್ ಗುಂಡೂರಾವ್ಗೆ ಹೊಡೆತ ಕೊಡೋಕೆ ಮಾಸ್ಟರ್ ಪ್ಲಾನ್ ಕೂಡ ರೆಡಿ ಆಗ್ತಿದೆ. ಆದ್ರೆ ಹೀಗೆ ಸಿದ್ದು ವಿರೋಧಿ ಬಣ ಮಾಡೋಕೆ ಹೊರಟ ಸರ್ಜರಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.